ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬ್ಲಾಗ್ನ ಮಾಡಿ ತುಂಬ ದಿನ ಆಗಿತ್ತು. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆನೇ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಪಾಪಗೆ ಸ್ನಾನ ಮಾಡ್ಸೋಕ್ಕೆ ನೀರಿಟ್ಟಿದ್ದೀನಿ. ಒಂದು ಕಡೆ ನಾನ್ ವೆಜ್ ಮಾಡೋಣ ಅಂತೇಳಿ ಬಿರಿಯಾನಿಗೆ ಮತ್ತು ಚಿಕನ್ ಫ್ರೈಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಅಂದರೆ ಈರುಳ್ಳಿ ಟೊಮೊಟೊ ಎಲ್ಲ ನೀಟಾಗಿ ತೊಳೆದು ಸಣ್ಣದಾಗಿ ಹಚ್ಕೊತಿದ್ದೀನಿ. ಬಿರಿಯಾನಿಗೆ ಸಪ್ರೇಟ್ ತೊಗೊಳ್ತಿದ್ದೀನಿ ಮತ್ತು ಫ್ರೈಗೆ ಸಪ್ರೇಟಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಫ್ರೈಗೆ ಮತ್ತು ಬಿರಿಯಾನಿಗೆ. ಕೆಲವರು ರುಬ್ಬಿ ಮಾಡ್ತಾರೆ, ನಂಗೆ ಆಲ್ಮೋಸ್ಟ್ ರುಬ್ಬಿ ಮಾಡಿದ್ರೆ ಇಷ್ಟ ಆಗಲ್ಲ. ನಮ್ಮ ಮನೇಲಿ ಈರುಳ್ಳಿ ಟೊಮೊಟೊನೆಲ್ಲ ಹಾಗೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈಗೆ ಹಾಕ್ಕೊಳ್ತೀನಿ. ಯಪ್ಪ, ಈ ಅಡುಗೆ ಮೇಲೆ ನಿಂತ್ಕೊಂಡು ಎಷ್ಟೇ ಕೆಲಸ ಇದ್ದರೂ ಕೂಡ, ಏನೇ ಬೇಜಾರಿದ್ದರೂ ಕೆಲಸ ನಮ್ಮನ್ನು ಮರೆಸ್ಬಿಡುತ್ತೆ ಬೇಜಾರಿನಂತೂ. ಹಾಗಾಗಿ ನನಗಂತೂ ಆಲ್ಮೋಸ್ಟ್ ಅಡುಗೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಯಾಕಂತಂದರೆ ಕೆಲಸ ಮಾಡ್ತಾ ಬೇರೆ ಕಡೆ ಯೋಚನೆ ಏನಾದ್ರು ಇತ್ತು ಅಂದರೆ ಅದು ಆಲ್ಮೋಸ್ಟ್ ನಮಗಷ್ಟು ನೆನಪಾಗಲ್ಲ. ಅಡುಗೆ ಬಗ್ಗೆ ಕಾನ್ಸಂಟ್ರೇಷನ್ ಹೋಗಿರುತ್ತಲ್ವ. ಹಾಗಾಗಿ ಯಾಕಂತಂದರೆ ಬೆಳಗ್ಗೆ ತಿಂಡಿಗೇನೆ ನಾನು ಬಿರಿಯಾನಿನ ಮತ್ತು ಫ್ರೈನ ಮಾಡೋದಕ್ಕೆ ಅಂತೇಳಿ ಎಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ. ಸಂಜೆ ಒಂದು ಫಂಕ್ಷನ್ ಇದೆ ನಮ್ಮ ಅಮ್ಮನ ಫ್ರೆಂಡ್ ಮನೇಲಿ, ಅಲ್ಲಿಗೂ ಕೂಡ ಹೋಗಬೇಕು. ಸೊ ಹಂಗಾಗಿ ಬೆಳಿಗ್ಗೆನೇ ಮಾಡಿಬಿಡೋಣ ನಾನ್ ವೆಜ್ ಅಂತ ಹೇಳಿ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ. ನಿಮಗೆ ಏನೇನು ತೊಗೊಂಡಿದ್ದೀನಿ ನಾನು ಫ್ರೈಗೆ ಮತ್ತು ಬಿರಿಯಾನಿಗೆ, ನೀವು ಯಾವ ಥರ ಮಾಡ್ತೀರಾ, ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ. ಕೆಲವರು ಮಸಾಲೆನೆಲ್ಲ ರುಬ್ಬಿ ಮಾಡ್ತಾರೆ, ಕೆಲವರು ಬಿರಿಯಾನಿ ಗ್ರೀನ್ ಕಲರ್ ಬರುತ್ತೆ, ಇನ್ನು ಕೆಲವ್ರು ಬಿರಿಯಾನಿ ಮಾಮೂಲಿ ರೆಡ್ ಕಲರ್ ಬರುತ್ತೆ. ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ನಮ್ಮ ಮನೇಲಿ ನಾನು ಈ ಥರ ಮಾಡ್ತೀನಿ ಬಿರಿಯಾನಿನ. ನೆಕ್ಸ್ಟು ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ. ನಂಗೆ ಆಲ್ರೆಡಿ ಚಿಕನ್ ಬಿರಿಯಾನಿನ ಒಬ್ಬರು ಕಮೆಂಟ್ ಮಾಡಿದರು, ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಡಿಬೇಡಿ. ನೋಡಿ, ನಾನು ಬಿರಿಯಾನಿಗೆ ಈರುಳ್ಳಿ ಟೊಮೊಟೊ, 1 ಕಪ್ ಕರ್ಡು, ಮಾಮೂಲಿ ಪಲಾವಲ್ಲಿ ಅನಾನಸು, ಮರಾಠ ಮೊಗ್ಗು, ಚಕ್ಕೆ ಲವಂಗ, ಕೊತ್ತಂಬರಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಬಿರಿಯಾನಿ ಮಸಾಲನ ತೊಗೊಂಡಿದ್ದೀನಿ. ಇದೆಲ್ಲ ನೋಡ್ತಿರ್ಬೋದು ಕ್ವಾಂಟಿಟಿ. ನಿಮಗೆ ಎಷ್ಟು ಬೇಕು ಅಷ್ಟನ್ನು ಖಾರ ಆಗ್ಬೋದು. ನಿಮಗೆ ಖಾರ ಜಾಸ್ತಿ ತಿಂತೀರ ಅಂತಂದರೆ ಜಾಸ್ತಿ ಹಾಕ್ಸ್ಕೊಳ್ಳಿ. ಫೈನಲಿ ನಾನು ಹಸ್ಬೆಂಡು ಮತ್ತು ಪಾಪು ಚಿಕನ್ನ ತರೋದಕ್ಕೆ ಹೋಗ್ತಿದ್ದೀವಿ. ಫೈನಲಿ ಹೋಗಿದ್ದೇನೆ ನಮ್ಮ ಗೌರು ನಾಟಿ ಕೋಳಿ ಈ ಚಿಕನ್ ಶಾಪಿಗೆ. ಚಿಕನ್ ನೋಡ್ತಿರಂತೂ ಬಾಯಲ್ಲಿ ನೀರು ಬರ್ತಿದೆ, ಆ ಚಿಕನ್ ಗುಡ್ಡೆ ನೋಡ್ತು ಅಂದರೆ. ಬಟ್ ಅದು ಮೊಟ್ಟೆ ಕೋಳಿ, ನಮಗೆ ಬೇಕಾಗಿರೋದು ಬಾಯ್ಲರ್ ಕೋಳಿ. ಸೊ ಚಿಕನ್ನ ತಗೊಂಡು ಬಂದು ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ. 2-3 ಸತಿ ಚೆನ್ನಾಗಿ ವಾಶ್ ಮಾಡ್ತು ಅಂದರೆ ಚಿಕನ್ ಚೆನ್ನಾಗಿರುತ್ತೆ. ನೋಡಿ, ಒಂದು ಸ್ವಲ್ಪನ ಬಿರಿಯಾನಿಗೆ ತೊಗೊತಿದ್ದೀನಿ ಚಿಕನ್ನ. ಇನ್ನೊಂದು ಸ್ವಲ್ಪ ಚಿಕನ್ನ ನಾನಿಲ್ಲಿ ಫ್ರೈಗೆ ಮೊಸರು ಮತ್ತು ಅರಿಶಿನ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ಕಲಸಿ ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ. ಅದೆಷ್ಟು ಮೊಸರಲ್ಲಿ ನೆನೆಯುತ್ತೆ ಚಿಕನ್ನು, ಅಷ್ಟು ಜ್ಯೂಸಿಯಾಗಿ. ಈ ಕೆಲವು ಚಿಕನ್ನ ನೀವು ಫ್ರೈ ಮಾಡ್ತಾ ಎಲ್ಲ ಕಲಸೋಗುತ್ತೆ, ಬಟ್ ಇದು ಕಲಸೋಗಲ್ಲ, ನೀಟಾಗಿ ಪೀಸ್ ಇರುತ್ತೆ. ನಾನಿವಾಗ ಬಿರಿಯಾನಿ ಮಾಡೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ಆಯಿಲ್ ಹಾಕ್ಕೊಂಡಾದ್ಮೇಲೆ ಮಾಮೂಲಿ ಪಲಾವ್ ಎಲೆ, ಚಕ್ಕೆ ಲವಂಗ, ಮರಾಠ ಮೊಗ್ಗು, ಅನಾನಸು, 1-2 ಹಸಿಮೆಣ್ಸಿನ್ಕಾಯಿ, ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಏನಿದೆ ಅದು ನಮಗೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ನಾನು ಮನೇಲೇ ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಿದ್ದೀನಿ. ಅದು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಾದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊನ ಹಾಕ್ಕೊಳ್ತಿದ್ದೀನಿ. ಟೊಮೊಟೊನೂ ಕೂಡ ಚೆನ್ನಾಗಿ ಹುರ್ಕೊಬೇಕು, ಅದು ಸ್ವಲ್ಪ ಮೆತ್ತಗಾಗಬೇಕು ಟೊಮೊಟೊ ಮೆತ್ತಗಾದಮೇಲೆ ನಾನು ಏನು ಸ್ಪೈಸಸ್ ಹೇಳಿದೆ ಅಲ್ವ, ಬಿರಿಯಾನಿ ಮಸಾಲ, ಗರಂ ಮಸಾಲ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಅರಿಶಿನ ಪುಡಿ, ಇದನ್ನೆಲ್ಲ ಹಾಕ್ಕೊಳ್ತಿದ್ದೀನಿ. ಅದನ್ನು ಕೂಡ 1-2 ನಿಮಿಷ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು. ಜೊತೆಗೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬೆಂದ ಮೇಲೆ ನಾವೇನು ತೊಳೆದಿಟ್ಕೊಂಡಿದ್ವಿ ಚಿಕನ್ನು ಕೂಡ ಈಗ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಮತ್ತು ನಾನಿಲ್ಲಿ ಒಂದು ಚಿಕ್ಕ ಕಪ್ಪು ಮೊಸರನ್ನ ಸೇರಿಸ್ಕೊಳ್ತಿದ್ದೀನಿ. ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ವಲ್ವ ಕೊತ್ತಂಬರಿ, ಪುದೀನ,
ಅದನ್ನು ಕೂಡ ನಾನು ಇವಾಗಲೇ ಆ್ಯಡ್ ಮಾಡ್ಕೊಳ್ತೀನಿ, ಯಾಕಂದರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಮತ್ತು ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತೇಳಿ. ಈಗ ಒಂದು 10 ನಿಮಿಷ ಕಾಲು ಗಂಟೆ ಚೆನ್ನಾಗಿ ತಿರುಗಿಸಿ ಪ್ಲೇಟ್ನ ಮುಚ್ಚಿ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಚಿಕನ್ ಬೆಂದಾದಮೇಲೆ ನೋಡಿ ಎಷ್ಟು ಬೆಂದಿದೆ ಅಂತ. ಆಮೇಲೆ ನಾವೇನು ಕ್ವಾಂಟಿಟಿ ಅಕ್ಕಿ ತೊಗೊಂಡಿರ್ತೀವಿ ತೊಳೆದು 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಆ ಥರ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಗ್ಲಾಸ್ ತೊಗೊಂಡಿದ್ದೀನಿ ರೈಸು, ಸೊ 4 ಗ್ಲಾಸ್ ನೀರನ್ನು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡಾದ್ಮೇಲೆ 1 ಕುದಿ ಬಂದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ತಿದ್ದೀನಿ ನಾನು. ಇವಾಗ ಇಲ್ಲಿ ನೋಡ್ತಿರ್ಬೋದು ನೀವು. ಈಗ ಎಷ್ಟು ವಿಷಲ್ ಕೂಗಿಸ್ಕೊಬೇಕು ಅಂತಂದರೆ 2 ವಿಷಲ್ನ ನಾನು ಕೂಗಿಸ್ಕೊಳ್ತಿದ್ದೀನಿ. ಒಂದು ಕಡೆ ಮೊಸರು ಬಜ್ಜಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಬಿರಿಯಾನಿಗೆ ಮೊಸರು ಬಜ್ಜಿ ಫಸ್ಟ್ ಕಾಂಬಿನೇಷನ್ನು. ನೋಡಿ ಫೈನಲಿ ಚಿಕನ್ ಬಿರಿಯಾನಿ ಮೊಸರು ರೆಡಿ ಆಯಿತು. ಮತ್ತು ಒಂದು ಕಡೆ ಸಂಜೆಯನ್ನು ಕಂಟಿನ್ಯೂ ಮಾಡ್ತೀವಿ ನಾನು ಬ್ಲಾಗ್ನ. ಈಗ ನಾನು ರೆಡಿಯಾಗಿ ಹೋಗ್ತಿರೋದೇನೆ ನಮ್ಮಮ್ಮನ ಫ್ರೆಂಡ್ ಮನೆಗೆ. ಸೊ ಪಾಪುದು ಸ್ವೆಟ್ರು ಊರಲ್ಲೇ ಬಿಟ್ಟು ಬಂದಿದ್ದೀವಿ ಅಂದ್ಬಿಟ್ಟು ಇಲ್ಲಿ ನೋಡೋಣ ಏನೋ ಸೇಲ್ ನಡೀತಿದೆ ಅಂತೇಳಿ ಸೇಲಿಗೆ ಹೋಗಿ ಅಲ್ಲೇ ಸ್ವಲ್ಪ ನೋಡ್ತಿದ್ದೆ ಅವನಿಗೆ ಸೈಜ್ ಆಗುತ್ತಾ ಇಲ್ವಾ ಅಂತೇಳಿ. ಅವನಂತೂ ಖುಷಿಯಿಂದ ಹಾಕಿಸ್ಕೊಂಡು ಅಲ್ಲಿರೋ ಜನಗಳನ್ನೆಲ್ಲ ಮಾತಾಡಿಸ್ಕೊಂಡು ನಗಿಸ್ತಿದ್ದೆ. ಆಯಿತು ತೊಗೊಂಡು ಬಟ್ಟೆ ನೋಡ್ತಾನೆ ಮನಸ್ಸಲ್ಲಿ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ. ಹೆಣ್ಮಕ್ಳಿಗೆ ಅಷ್ಟು ಚೆನ್ನಾಗಿರೋ ಬಟ್ಟೆ ಇರುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನಾನು ಪಾಪುಗೆ ಸ್ವೆಟ್ರನ್ನ ತಗೊಂಡು ಬಂದೆ. ನೋಡಿ ಅವರಿಗಂತೂ ನನ್ನ ಮಗನ ಕಂಡು ತುಂಬ ಇಷ್ಟ. ಹೋದ ತಕ್ಷಣ ನನ್ನನ್ನು ಮಾತಾಡ್ತಾನೆ, ಪಾಪನ ಎತ್ಕೊಂಡು ಅವನ್ನ ಫೈನಲಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವ್ರ ಮನೆಯೆಲ್ಲ ಊಟ ನನ್ನ ಮಗ ಅವ್ರ ಮನೇಲಿ ಫೈನಲಿ ನಮ್ಮ ಮನೆಗೆ ಬಂದ್ವು. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಲವ್ ಯು ಆಲ್.